प्रियेषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ KLE ವೇಣುಧ್ವನಿ 90.4 FM ವಿಶೇಷ ಕಾರ್ಯಕ್ರಮ ಸ್ತ್ರೀ ಧ್ವನಿ ಆವಾಜ್ ಬುಲಂದ್ ಮಹಿಳಾओं की ಸಂಚಿಕೆ 3. ನಮ್ಮೊಂದಿಗೆ ಈ ಒಂದು ವಿಷಯದ ಕುರಿತು ಮಾತನಾಡಲಿಕ್ಕೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿ ಅಂಡ್ ಕ್ರಿಮಿನಲ್ ಜಸ್ಟಿಸ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯ ಡಾಕ್ಟರ್ ನಂದಿನಿ ಜಿ ದೇವರಮನಿ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಪ್ರಾರಂಭ ಮಾಡೋಣ. ತಮ್ಮ ಬಾಲ್ಯದ ಜೀವನದಿಂದ, ತಮ್ಮ ಹುಟ್ಟೂರು ಯಾವುದು, ಅಲ್ಲಿಂದ? ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ. ನಮ್ಮ ತಂದೆ ತಾಯಿಗೆ ನಾನು 4ನೇದವಳಾಗಿದ್ದೇನೆ. ನಾವು 5 ಜನ ಹೆಣ್ಮಕ್ಕಳು. ಸೊ ಇದು ಒಂದು ವಿಶೇಷವಾದ ಹೇಳಬೇಕಂತ ಈ ದಿನದಲ್ಲಿ ಒಂದು ಪ್ರಯುಕ್ತವಾದ ಹೇಳೋಕೆ. ನಾವು 5 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ಆದರೆ ಬಾಲ್ಯದಿಂದಲೇ ನಮ್ಮ ತಂದೆ ತಾಯಿ ಎಲ್ಲೂ ಯಾವುದಕ್ಕೂ ತಾರತಮ್ಯ ಮಾಡಿಲ್ಲ. ಹೆಣ್ಮಕ್ಳಿಗೂ ಅಷ್ಟೇ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ನಾವು 5 ಜನ ಹೆಣ್ಮಕ್ಳರಲ್ಲಿ ನೀವು ಕೇಳಬೇಕಂದ್ರೆ, 1ನೇದವ್ರು ನಮ್ಮ ಅಕ್ಕ ಡಾಕ್ಟರ್ ಇದ್ದಾಳೆ, 2ನೇದವರು ಅಡ್ವೊಕೇಟ್ ಇದ್ದಾಳೆ, 3ನೇದವಳು ಸ್ವಿಮ್ಮಿಂಗ್ ಕೋಚ್ ಇದ್ದಾಳೆ, ನಾನು 4ನೇದವಳು ಹೂ ಹ್ಯಾಸ್ ಕಮ್ ಇನ್ ಟು ಅಕಾಡೆಮಿಕ್ಸ್ನಲ್ಲಿ, 5ನೇದವಳು ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್. ಸೊ ಹೀಗಾಗಿ ನಮ್ಮ ತಂದೆ ತಾಯಿ ಯಾವುದಕ್ಕೂ ಗಂಡ್ಮಕ್ಳು ಅಷ್ಟೇ ನಮಗೂ ಅಷ್ಟೇ ಅವಕಾಶ ಕೊಟ್ಟು ನಮಗೆ ಚೆನ್ನಾಗಿ ಬೆಳೆಸಿದ್ದಾರೆ. ದಟ್ ಈಸ್ ಒನ್ ಬೆಟರ್ ಪ್ಲಸ್ ಪಾಯಿಂಟ್ ನಮಗೆಲ್ಲ ಸಿಕ್ಕಿದ್ದಂದ್ರೆ. ನೀವು ಮಾತನಾಡುವಾಗ ತಮ್ಮ ಮುಖದ ಮೇಲಿರುವ ಆ ನಗುನೇ ಹೇಳ್ತಾ ಇದೆ, ಬಹಳ ಸಂತೋಷವಾಗ್ತಾ ಇದೆ. ಏಕೆಂದ್ರೆ ಇದು ಕೇಳೋ ಮಾಧ್ಯಮ ಬಹಳಷ್ಟು ಜನ ಕೇಳ್ತಿರ್ತಾರೆ, ಬಟ್ ನಾನಿಲ್ಲಿ ನೋಡ್ಬೋದು ತಮ್ಮ ಮುಖದ ಮೇಲೆ ಇರುವ ಆ ಒಂದು ಸಂತೋಷ. ಅಂತ ಸಂದರ್ಭದಲ್ಲಿ ತಮ್ಮ ಬಾಲ್ಯದಲ್ಲಿ ತಮಗೆ ಇಷ್ಟವಾದ ಬಹಳ ಮುಖ್ಯವಾಗಿ ಸಬ್ಜೆಕ್ಟ್ ಯಾವುದು? ಏಕೆಂದ್ರೆ ನೀವು ಕ್ರಿಮಿನಾಲಜಿಸ್ಟ್, ಸೊ ಅದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಆ್ಯಕ್ಚುಲಿ ಹೇಳಬೇಕಾದ್ರೆ ನಾನು ಈ ಸಬ್ಜೆಕ್ಟ್ ತೊಗೊಂಡಿದ್ದು ನಾನು ಡಿಗ್ರಿಯಲ್ಲಿ ಕೆಮಿಸ್ಟ್ರಿ, ಬಾಟ್ನಿ, ಝೂಯಾಲಜಿ. ಆಮೇಲೆ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರುವಂಥ ಭಾಳ ಆಸಕ್ತಿ ಇತ್ತು. ಆ ಒಂದು ಆಸಕ್ತಿಯಿಂದ ನಾನು ಕ್ರಿಮಿನಾಲಜಿಯನ್ನು ತೊಗೊಂಡೆ. ನಾನು ಮಾಡಿದ್ದು MA ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡನಲ್ಲಿ. ಆಮೇಲೆ ನನ್ನದು ಡಿಗ್ರಿ ಆಗಿದ್ದು PC ಜಾಬಿನ್ಸ್ನಲ್ಲಿ. ಬಟ್ ಈ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋಬೇಕಂತ ತೊಗೊಂಡೆ. ಬಟ್ ಆವಾಗ ಒಂದು ಸ್ವಲ್ಪ ನನ್ನ ಹೈಟ್ ಕಡಿಮೆ ಇರೋದ್ರಿಂದ ಐ ಕುಡ್ ನಾಟ್ ಕ್ರ್ಯಾಕ್ ಇಟ್. ಅದಕ್ಕೆ ಫಿಸಿಕಲ್ದಲ್ಲಿ ನಾನು ಯಶಸ್ಸಾಗಲಿಲ್ಲ. ಬಟ್ ದೆನ್ ಐ ಥಾಟ್ ಲೆಟ್ ಮಿ ಕಂಟಿನ್ಯೂ ಇನ್ ದ ಸೇಮ್ ಸಬ್ಜೆಕ್ಟ್ ಅಂತ ನಾನು ಇಲ್ಲಿ ಇದರೊಳಗೇನೆ ನಾನು PhD ಮಾಡಿಕೊಂಡೆ. ಸೊ PhD ನನ್ನ ಸಬ್ಜೆಕ್ಟ್ ಇರೋದು ಮಹಿಳಾ ಅಪರಾಧಿಗಳು. ವಿಶೇಷ ಇಲ್ಲಿ ಹೇಳಬೇಕಂದ್ರೆ, ಎಲ್ಲರೂ ನಾನು PhD ಮಾಡುವಾಗ ಐ ವಾಸ್ ಪ್ರೆಗ್ನೆಂಟ್. ಎಲ್ಲರೂ ಏನಂತಿದ್ರು, ಏನಪ್ಪ ಇದು ದೇವ್ರ ಬುಕ್ ಓದೋದ್ರಲ್ಲಿ ನೀ ಕೈದಿಗಳ ಬುಕ್ ಓದ್ತೀಯಾ ಅಂತ. ಬಟ್ ದಟ್ ಹಾಸ್ ನಾಟ್ ಎಫೆಕ್ಟೆಡ್ ಮಿ ಎನಿವೇ. ಇದರೇನೆ ಒಂದು ನಾನು ಕರಿಯರ್ ಅಂತ ಆಯ್ಕೆ ಮಾಡ್ಕೊಂಡೆ. ನೋಡಿ, ನೀವೇ ಒಂದು ಮಾತನ್ನ ಹೇಳಿದ್ರಿ, ಪ್ರೆಗ್ನೆಂಟ್ ಆಗಿದ್ದಾಗ ದೇವರ ಬುಕ್ ಓದೋದು ಬಿಟ್ಟು ಕೈದಿಗಳ ಬುಕ್ ಓದ್ತೀರಾ, ಅಷ್ಟೇ ಯಾಕೆ ಇಂಟ್ರೆಸ್ಟ್? ಅದ್ರ ಬಗ್ಗೆನೂ ಸ್ವಲ್ಪ ಅದನ್ನೇ ಹೇಳ್ಬೇಕಂದ್ರೆ, ಅದೇ ದಟ್ ವಾಸ್ ಮೈ ಯಾಕೆ ಮಹಿಳಾ ಕೈದಿಗಳು. ನಾನು ಅಲ್ಲಿ ವಿಸಿಟ್ ಮಾಡಿದಾಗ ಡ್ಯೂರಿಂಗ್ ಮೈ ಕಾಲೇಜ್ ಡೇಸ್, ಅಲ್ಲಿ ಬಹಳಷ್ಟು ಜನ ಇವನ್ ದೋ ದೇ ವರ್ ಎಜುಕೇಟೆಡ್ ಎಲ್ಲ ಇದ್ರು ಸದ್ಯಕ್ಕೆ ಪಾಪ ಅವ್ರು ತಮ್ಮ ಏನೋ ಒಂದು ಡೌರಿ ಕೇಸ್ ಆಗಲಿ ಯಾವುದೇ ಒಂದು ಕೇಸ್ನಲ್ಲಿ ಅವ್ರು ಬಹಳ ಕಷ್ಟಪಡ್ತಿದ್ರು. ಸೊ ಅದ್ರ ಬಗ್ಗೆ ಅದೇನು ಮಾಡ್ಬೇಕಂತ ನಂಗೆ ಬಹಳ ಆಸಕ್ತಿ ಬಂತು. ಸೊ ಆ ಒಂದು ಆಸಕ್ತಿಯಿಂದ ಯಾಕೆ ಇವರು ಕೈದಿಗಳು ನಮ್ಮ ಮಹಿಳೆಯರು ಇಂಥ ಅಪರಾಧ ಮಾಡ್ತಾರಾ ಅಂತ ತಿಳ್ಕೊಳ್ಳಿಕ್ಕೆ ಐ ಟುಕ್ ಅಪ್ ದಟ್ ಅಂಡ್ ಇಟ್ ಹ್ಯಾಸ್ ಗಿವನ್ ಅಂಡ್ ಆಲ್ಸೋ ಐ ಗಿವನ್ ಮೆನಿ ಸಜೆಷನ್ಸ್ ಟು ಇಂಪ್ರೂವ್ ದ ಕಂಡೀಷನ್ಸ್. ಹೆಂಗ್ ಅವರು ಮಹಿಳೆಗಳನ್ನ ಹೆಂಗ್ ನಾವು ಹೊರಗಡೆ ಬಂದ ತಕ್ಷಣ ಆ ರೀತಿ ನೋಡಬಾರ್ದು. ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರು ಮಾಡಿರ್ತಾರೆ ಅಪರಾಧ, ಬಟ್ ಅದನ್ನೇ ಒಂದು ಇಟ್ಕೊಂಡು ಅವ್ರ ಜೀವನ ಹಾಳಾಗಬಾರ್ದು, ಮುಂದೆ ಏನ್ ಮಾಡ್ಬೇಕಂತ ಬಹಳ ಸಜೆಷನ್ಸ್ ಕೊಟ್ಟಿದ್ದೀನಿ ನನ್ನ ಥೀಸಿಸ್ನಲ್ಲಿ. ಅದ್ರ ಬಗ್ಗೆ ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಈಗ ತಮ್ಮ ಶಿಕ್ಷಣದ ಬಗ್ಗೆ ಹೇಳಿದ್ರಿ. ಶಾಲಾ ದಿನಗಳಲ್ಲಿ ತಮಗೆ ಮೋಟಿವೇಟ್ ಮಾಡಿರುವ ಗುರು ಯಾರು ಇದ್ದೇ ಇರ್ತಾರೆ ವಿತ್ ರೆಸ್ಪೆಕ್ಟ್ ಟು ಈ ಕ್ರಿಮಿನಾಲಜಿಸ್ಟ್? ಯಾರು ಇದ್ದಾರಾ, ಅಥವಾ ಯಾವ ಒಂದು ಇನ್ಸಿಡೆಂಟ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಇನ್ಸಿಡೆಂಟ್ ಅಂದ್ರೆ ಆಕ್ಚುಲಿ ನಮ್ಮ ಪೊಲೀಸ್ ಆಗ್ಬೇಕಂತ ನಂಗೆ ಮೊದ್ಲಿಂದನೂ. ಸೊ ಅದರಿಂದ ನಾನು ಸ್ಪೋರ್ಟ್ಸ್ ನೆಲ್ಲೂ ಇದ್ದೆ. ನಾನು ಇನ್ ಮೈ ಸ್ಕೂಲ್ ಡೇಸ್ ಅಂಡ್ ಕಾಲೇಜ್ ಡೇಸ್ ಐ ವಾಸ್ ಸ್ಪೋರ್ಟ್ಸ್ ಮೆನ್. ಸೊ ನನ್ನ ಇವೆಂಟ್ ಇರೋದು 10,000 ಮೀಟರ್ಸ್. ಸೊ ಅದರಿಂದ ನಂಗೆ ಸ್ಟಾಮಿನಾ ಅಂತೂ ಸಖತ್ ಬಂತು ಪ್ರಾಕ್ಟೀಸ್ ಮಾಡಿ. ಸೊ ಆ ಸ್ಟಾಮಿನಾ ನಾನು ಯೂಸ್ ಮಾಡ್ಕೊಳ್ಳಿಕ್ಕೆ ಐ ಡೋಂಟ್ ಬ್ರೇವ್ ಆದೆ. ನಾನು ಸ್ಪೋರ್ಟ್ಸ್ ಹೋದ ತಕ್ಷಣ ಮೈ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ವಾಸ್ ಮೋರ್. ಸೊ ಈ ಕಾನ್ಫಿಡೆನ್ಸ್ ದಿಂದ ಐ ಥಾಟ್ ಆಫ್ ಎಂಟ್ರಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಗುರುಗಳಂದ್ರೆ ನಂಗೆ ಪೊಲೀಸ್ ಅಂದ್ರೆ ಮೊದ್ಲಿಂದನೂ ಏನೋ ಒಂದು ಸ್ವಲ್ಪ ಇದು ಹೆಂಗ್ ಬಂತು ಏನೋ, ಮೊದ್ಲಿಂದನೂ ಬಾಲ್ಯದಿಂದಲೂ ಪೊಲೀಸ್ ಆಗೋ ಇಷ್ಟ ಇತ್ತು. ಸೊ ಆ ಒಂದು ಪೊಲೀಸ್ ಆಗ್ಲಿಕ್ಕೂ ಸತೇಕ ಅದೇ ವಿಷಯದಲ್ಲಿ
ಮುಂದೆ ಹೋಗೋಣ ಅಂತ ಐ ಟುಕ್ ಅಪ್ ಇನ್ ಟು ಅಕಾಡೆಮಿಕ್ಸ್. ಆ್ಯಂಡ್ 2012 ನನಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಆ್ಯಂಡ್ ನೌ ಐ ಆಮ್ ಬೀನ್ ಪ್ರಮೋಟೆಡ್ ಆಸ್ ಅಸೋಸಿಯೇಟ್ ಆ್ಯಂಡ್ ಆಲ್ಸೋ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್. ಕ್ರೀಡೆ ಬಗ್ಗೆ ತಾವು ಹೇಳಿದ್ರಿ, ಕ್ರೀಡೆಯಲ್ಲಿ ಆಸಕ್ತಿ ಬಹಳ ಜಾಸ್ತಿ ಇತ್ತು, ಈಗಲೂ ಕೂಡ ಇದೆಯಾ ಹೇಗೆ? ಏಕೆಂದ್ರೆ ಸ್ಕೂಲ್ ಡೇಸ್ ಆದ ತಕ್ಷಣ ನಾವು ಕ್ರೀಡೆ ಕಡೆ ಅಷ್ಟು ಗಮನ ಕೊಡೋದಿಲ್ಲ. ಪ್ಲೀಸ್ ಅದ್ರ ಬಗ್ಗೆ. ನಾನು ಶಾಲೆಯಲ್ಲಿ ಅಷ್ಟೇ ಮಾತ್ರ ಅಲ್ಲ, ಶಾಲೆಯಲ್ಲಿ ನಾನು ನಾಟ್ ಓನ್ಲಿ ಅಥ್ಲೆಟಿಕ್ಸ್, ವಾಲಿಬಾಲನ್ನು ಚೆನ್ನಾಗಿ ಆಡ್ತಿದ್ದೆ. ಸೊ ಐ ರಿಪ್ರೆಸೆಂಟೆಡ್ ಮೈ ಸ್ಕೂಲ್ ಅಟ್ ದ ಝೋನಲ್ ಲೆವೆಲ್ ಆಲ್ಸೋ. ದೆನ್ ಕಾಲೇಜ್ನಲ್ಲಿನೂ ನಾನು RD ಕ್ಯಾಂಪ್ ಅಟೆಂಡ್ ಆಗಿದ್ದೀನಿ NCC ಡೆಲ್ಲಿಯಲ್ಲಿ ವೆನ್ ಐ ವಾಸ್ ಇನ್ BSc ಸೆಕೆಂಡ್ ಇಯರ್. ಸೊ ನಾ ಕಾಲೇಜ್ನಲ್ಲಿನೂ ಐ ಕಂಟಿನ್ಯೂಡ್ ಇಟ್. ಈವನ್ ನಾಟ್ ಓನ್ಲಿ ಕಾಲೇಜ್, PGದಲ್ಲಿನೂ ನಾನು ಮಾಡಿದ್ದೀನಿ. ಐ ಟುಕ್ ಅಪ್ ಅಥ್ಲೆಟಿಕ್ಸ್ ಆ್ಯಂಡ್ NCC. ಅದೇ ಮುಂದುವರೆದು ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಐ ಟುಕ್ ಅಪ್ 2 ಸರಿ ನಾನು NSS ಪ್ರೋಗ್ರಾಮ್ ಕೋಆರ್ಡಿನೇಟರ್ ಅಂತಾನು ಸೇವೆ ಮಾಡಿದ್ದೀನಿ ವಿತ್ ದಿಸ್. ವೆರಿ ನೈಸ್. ಏಕೆಂದ್ರೆ ಮಹಿಳಾ ದಿನಾಚರಣೆ ಅಂಗವಾಗಿ ಇದು ಸ್ತ್ರೀ ಧ್ವನಿ ಕಾರ್ಯಕ್ರಮ ಆವಾಜ್ ಬುಲಂದ್ ಮಹಿಳಾओं की ಸಂಚಿಕೆ 3. ಮಹಿಳೆಯರು ತಮ್ಮ ಆರೋಗ್ಯದ ಪ್ರತಿ ಗಮನ ಕೊನೆಯಲ್ಲಿ ಕೊಡ್ತಾರೆ, ಆದರೆ ಪರಿವಾರದವರಿಗೆ ಜಾಸ್ತಿ ಫಸ್ಟ್ ಆದ್ಯತೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈಗಲೂ ಕೂಡ ನೀವು ಈ ಫಿಟ್ನೆಸ್ ನಲ್ಲಿ ಇದ್ದೀರಾ, ಮಹಿಳೆಯರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ದಟ್? ಮಹಿಳೆಯರಿಗೆ ಇಷ್ಟಪಡ್ಬೇಕಂದ್ರೆ ನಾವು ಬೇರೆದವ್ರನ್ನ ಕಾಯ್ಕೋಬೇಕಂದ್ರೆ ಮೊದಲೇ ನಾವು ಕಾಪಾಡಬೇಕು. ಇದೇ ಒಂದು ನಾವು ಕಾಪಾಡ್ಕೊಂಡು ಮಾತ್ರ ವಿ ಕ್ಯಾನ್ ಗಿವ್ ದಟ್ ಫೆಸಿಲಿಟೀಸ್. ಅವ್ರು ಏನು ಸೇವೆ ಮಾಡಬೇಕು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಹೇಳ್ದಂಗೆ ಅದು ಭಾಳ ಜನ ಹಾಗೆ ಮಾಡ್ತಾರೆ ಮನೆಯಲ್ಲಿ. ಈಗೂ ಸತೆ ಲಾಸ್ಟ್ ಊಟ ಮಾಡೋದು, ಲಾಸ್ಟ್ ಇದನ್ನ ಮಾಡೋದು ಅದು ಮಾತ್ರ ಇದ್ದೇ ಇರುತ್ತೆ. ಬಟ್ ಅದ್ರ ಜೊತೆನೆ ನಾವು ಸೇವೆ ಮಾಡ್ಕೊಂತ ನಮ್ಮ ಬಗ್ಗೆನೂ ನಾವು ಕಾಳಜಿ ತಗೊಳ್ಳೋದು. ಈಗಿನ ದಿನದಲ್ಲಿ ಮಾತ್ರ ಹೆಲ್ತ್ ಬಗ್ಗೆ ಕಾಳಜಿ ತಗೊಳ್ಳೋದು ಮಾತ್ರ ಅನಿವಾರ್ಯವಾಗಿದೆ. ಸೊ ಮೈ ಸಜೆಷನ್ ಟು ಆಲ್ ದ ವಿಮೆನ್, ಎಲ್ಲ ಮಹಿಳೆಯರಿಗೂ ನನ್ನ ಸಜೆಷನ್ ಏನಂದ್ರೆ, ಒಂದು ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಳ್ಳೇಬೇಕು. ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಂಡ್ರೆ ನೀವು ಎಲ್ಲರನ್ನೂ ಚೆನ್ನಾಗಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಆಸೆ. ಬಹಳ ಉತ್ತಮ. ಅಂತ ಸಂದರ್ಭದಲ್ಲಿ ಕ್ರೀಡೆ ಎಷ್ಟು ಮುಖ್ಯವಾಗುತ್ತೆ ಒಂದು ಮಹಿಳೆಯರ ಜೀವನದಲ್ಲಿ? ಏಕೆಂದ್ರೆ ನೋಡಿ, ಎಸ್ ಅಫ್ಕೋರ್ಸ್ ಶಾಲೆ ದಿನಗಳಲ್ಲಿ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತೇವೆ, ಅದು ಹೌದು. ಆದರೆ ಶಾಲಾ ದಿನಗಳಲ್ಲಿಯೂ ಕೂಡ ನನ್ನ ಅನುಭವದಲ್ಲಿ ಮಹಿಳೆಯರು ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅದೇ ಅಲ್ಲ, ಪ್ರೋತ್ಸಾಹ ಬೇಕು. ಮನೆಯಿಂದ ಪ್ರೋತ್ಸಾಹ ಸಿಕ್ಕರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಾ ಹೇಳಿದಾಗೆ ನಮ್ಮ ತಂದೆ ಅಥವಾ ತಾಯಿ ಯಾವುದಕ್ಕೂ ಏನು ನಮ್ಗೆ ಡಿಸ್ಕ್ರಿಮಿನೇಷನ್ ಅಥವಾ ಈ ತಾರತಮ್ಯ ಮಾಡಲಿಲ್ಲ. ಗಂಡು ಮಕ್ಳಿಗೆ ಎಷ್ಟು ಅವಕಾಶ ಇತ್ತು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಮ್ಮ ತಂದೆನೇ ನಮ್ಗೆ ಕೋಚಿಂಗಿಗೆ ಕರ್ಕೊಂಡು ಹೋಗ್ತಿದ್ರು ಸಾಯಂಕಾಲ, ಮತ್ತೆ ನಿಂತು ನಮ್ದು ಮುಗಿಯೋ ಮಠ ನಿಂತು ಪಾಪ ಅವ್ರು ಕರ್ಕೊಂಡ್ಬರ್ತಿದ್ರು. ಸೊ ಇಷ್ಟು ಪ್ರೋತ್ಸಾಹ ಸಿಕ್ಕರೆ ಎಲ್ಲರೂ ಮುಂದೆ ಬರ್ತಾರೆ. ಸೊ ಈಗಾದರೂ ನಂದು ಅದೇ ಮಾತು, ಈಗಿನ ಹೆಣ್ಮಕ್ಳಿಗೆ ಐ ಡೋಂಟ್ ಥಿಂಕ್ ಸೊ ದೇ ನೀಡ್ ಎನಿ ಕಂಪ್ನಿ. ದೇ ಆರ್ ವೆಲ್ ಬೋಲ್ಡ್. ಮೊದ್ಲು ಹಂಗೆ ಇದ್ದಿಲ್ಲ, ನಾವು ಮಾಡುವಾಗ ಅಷ್ಟಿದ್ದಿಲ್ಲ. ಸೊ ನಮ್ಮ ತಂದೆ ತಾಯಿ ವುಡ್ ಅಕಂಪ್ನಿಯಸ್. ಬಟ್ ಈಗ ಎಲ್ಲ ಅವಕಾಶಗಳಿದೆ. ಸೊ ಮಹಿಳೆಯರು ಎಲ್ಲರೂ ಮುಂದೆ ಬರಬೇಕು. ಮಕ್ಕಳಿಗೂ ಅದೇ ಒಂದು ಅವಕಾಶ, ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಡ್ಬೇಕಂತ ನಾನು. ಬಹಳ ಉತ್ತಮವಾಗಿ ಮಹಿಳೆಯರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಆದ್ರೂ ಬಹಳಷ್ಟು ಮಹಿಳೆಯರು ಇನ್ನೂ ಹೊರಗೆ ಬರಬೇಕು ಈ ಒಂದು ಸಂದರ್ಭದಲ್ಲಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ 90.4 FM ವಿಶೇಷ ಕಾರ್ಯಕ್ರಮ ಸ್ತ್ರೀ ಧ್ವನಿ ಆವಾಜ್ ಬುಲಂದ್ ಮಹಿಳಾओं की. ಈ ಒಂದು ಕಾರ್ಯಕ್ರಮ ಸಂಚಿಕೆ 3. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಅತಿಥಿಯಾಗಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿ ಅಂಡ್ ಕ್ರಿಮಿನಲ್ ಜಸ್ಟಿಸ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯ ಡಾಕ್ಟರ್ ನಂದಿನಿ G. ದೇವರಮನಿ ಅವರು ತಮ್ಮ ವಿವರವಾದ ಉತ್ತರದ ಮುಖಾಂತರ ಮೋಟಿವೇಶನ್ ಕೊಡ್ತಾ ಇದ್ದಾರೆ ಎಲ್ಲ ಮಹಿಳೆಯರಿಗೆ. ಈಗ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಮಹಿಳೆಯರಿಗೆ ಏನ್ ಮಾಡಬೇಕು? ಏಕೆಂದ್ರೆ ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನಾವೆಲ್ಲಾ ತರಹದ ಒಂದು, ಸೋಷಿಯಲ್ ಮೀಡಿಯಾ ಅಂತ ಅಲ್ಲ, ಇಂಟರ್ನೆಟ್ ಯುಗದಲ್ಲಿ ನಮಗೆ ಎಲ್ಲಾ ತರಹದ ಮಾಹಿತಿನ ಕ್ಲಿಕ್ ಸಿಕ್ಕಿದೆ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಮಹಿಳೆಯರಿಗೆ ಇನ್ನೂ ಅದು ಒಂದು ಆ ಟೆಕ್ನಾಲಜಿಯ ಒಂದು ಪರಿಚಯ ಇಲ್ಲ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು? ಎಲ್ಲರದಲ್ಲಿ ಈಗ ಹಿಂದುಳ್ಕೋಬೇಡಿ. ಒಂದೆಂದರೆ ನೀವು ಯಾವುದೇ ಇದರಲ್ಲಿ ಫೀಲ್ಡ್ ಇರಲಿ, ಯು ಟ್ರೈ ಟು ಪಾರ್ಟಿಸಿಪೇಟ್ ಇನ್ ಇಟ್. ನೀವು ಅವಕಾಶ ಸಿಕ್ಕಿದೆ ಅಂತಲ್ಲ, ನೀವು ಅವಕಾಶನ ಕಲ್ಪಿಸ್ಕೋಬೇಕು. ಎಲ್ಲ ಹೆಣ್ಮಕ್ಳು ಏನು ಮಾಡಬೇಕು, ಅವಕಾಶ ಸಿಕ್ಕರೆ ಮಾತ್ರ ಮುಂದೆ ಹೋಗ್ಬೇಕಂತಿಲ್ಲ. ಸೊ ವೆನ್ ಎವರ್ ದರ್ ಇಸ್ ಅ ನಾಕ್ ಅಟ್ ಎ ಡೋರ್, ನೀವು ಮುಂದೆ ಹೋಗಿ. ಆಮೇಲೆ ಬರೋದಿಲ್ಲ ಅನ್ನೋದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಬಿಡಿ. ಆ ಬರೋದಿಲ್ಲ ಅನ್ನೋ ವರ್ಡ್ದಿಂದನೇ ನಾವು ಹೆಣ್ಮಕ್ಳು ಜಾಸ್ತಿ ಉಳಿತಾ ಇದ್ದೀವಿ. ಸೊ ಆ ಬರೋದಿಲ್ಲ ಅನ್ನೋ ವರ್ಡ್ ಏನಿದೆಯಲ್ಲ ಅದನ್ನು ಬಿಟ್ಟು ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಮಾಡಿ. ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ. ಆ ಪ್ರಯತ್ನ ನಿಮಗೆ ಒಂದಿಲ್ಲ ಒಂದು ದಿವಸ ಸಕ್ಸಸ್ ಕೊಟ್ಟೆ ಕೊಡುತ್ತೆ. ಸೊ ಯಾವುದೇ ಫೀಲ್ಡ್ ಆಗಲಿ, ಇಟ್ಸ್ ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ, ಮನೆಯಲ್ಲೂ ಸತಕ್ಕೆ ಏನೇ ನಡೀತಾ ಇದ್ರೆ ಯು ಪಾರ್ಟಿಸಿಪೇಟ್ ಇನ್ ಇಟ್. ಎಲ್ಲರೂ ತಮ್ದು ಏನಾಗುತ್ತೆ ಅಷ್ಟು ನಾವು ಪಾರ್ಟಿಸಿಪೇಟ್ ಮಾಡ್ಕೊಂತ ಹೋದ್ರೆ ಮುಂದೆ ನಮ್ಮದಿಗೆ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಟ್ರೈ ಸ್ಟಾರ್ಟ್ ಫ್ರಮ್ ಯೋರ್ ಹೋಮ್ ಇಟ್ ಸೆಲ್ಫ್. ಮನೆಯೊಳಗೆ ನಮ್ಮ ನಿಂದೇನಿಲ್ಲ ನೀನು ಸುಮ್ಕೊಂಡ್ರು ಅಂದ ತಕ್ಷಣ ಕೂಡ್ಲಿಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯ ಆಯ್ತದೆ ನಿಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಕಲೀರಿ. ದೆನ್ ಯು ಕ್ಯಾನ್ ಮೂವ್ ಔಟ್ ಆ್ಯಂಡ್ ಗಿವ್ ಯೋರ್ ಕಾಂಟ್ರಿಬ್ಯೂಷನ್. ಬಹಳ ಮುಖ್ಯವಾಗಿ ತಮ್ಮ ದುಃಖವನ್ನ ಮಹಿಳೆಯರು, ಎಸ್ಪೆಷಲಿ ಮಹಿಳೆಯರು ಏನ್ ಮಾಡ್ತಾರೆ, ತಮ್ಮ ದುಃಖವನ್ನು ನುಂಗಿಬಿಡ್ತಾರೆ, ಅಲ್ಲಿದಲ್ಲೇ ಇಟ್ಕೊಂಡು ಬಿಡ್ತಾರೆ. ಆರೋಗ್ಯದ ಸಮಸ್ಯೆ, ಅದರಿಂದ ರೋಗಗಳು ಬರ್ತಾ ಇದೆ ಅಂತ ಬಹಳ ಜಾಗೃತಿ ಈಗ ಆಗ್ತಾ ಇದೆ. ಕಮ್ಯುನಿಕೇಶನ್, ಮಾತನಾಡೋದು, ಹಂಚಿಕೊಳ್ಳೋದು ಎಷ್ಟು ಮುಖ್ಯ ಒಬ್ಬ ಮಹಿಳೆಯರ ಜೀವನದಲ್ಲಿ, ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಖಂಡಿತ ಮಾಹಿತಿ ಪಡೆಯೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. समझे आपकी हर
हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. KLE ವೇಣುಧ್ವನಿ 90.4 FM ವಿಶೇಷ ಕಾರ್ಯಕ್ರಮ ಸ್ತ್ರೀ ಧ್ವನಿ ಆವಾಜ್ ಬುಲಂದ್ ಮಹಿಳಾओं की ಸಂಚಿಕೆ 3. ಕಾರ್ಯಕ್ರಮದಲ್ಲಿ ಸ್ನೇಹಿತರ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿ ಅಂಡ್ ಕ್ರಿಮಿನಲ್ ಜಸ್ಟಿಸ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯ ಡಾಕ್ಟರ್ ನಂದಿನಿ ಜಿ ದೇವರಮನಿ ಅವರು. ಸ್ನೇಹಿತರೆ, ಡಾಕ್ಟರ್ ಮೇಡಮ್, ನಾನು ಬ್ರೇಕ್ನ ಮುಂಚೆ ಕೇಳಿದೆ, ಈ ಕಮ್ಯುನಿಕೇಶನ್, ಮಾಹಿತಿ, ಮಾತನಾಡೋದು, ಹಂಚಿಕೊಳ್ಳೋದು ಒಬ್ಬ ಮಹಿಳೆಗೆ ಎಷ್ಟು ಮುಖ್ಯ? ಪ್ಲೀಸ್. ಬಹಳ ಮುಖ್ಯ. ನಾವು ಎಷ್ಟು ನಮ್ಮ ಮನಸ್ಸೊಳಗೆ ಇಟ್ಕೊತೀವೋ ಅಷ್ಟು ನಾವು ಕೊರಗ್ತೀವಿ. ಆ ಕೊರಗ್ತೇವೆ ಅಂದರೆ ನಮ್ಮ ಆರೋಗ್ಯ ಮೇಲೆ ಅದು ಎಫೆಕ್ಟ್ ಆಗೇ ಆಗುತ್ತೆ. ಸೊ ಎಷ್ಟು ಸಾಧ್ಯತೆ ಅಷ್ಟು ನಾವು ವೆಂಟಿಲೇಟ್ ಮಾಡ್ಕೋಬೇಕು. ಏನೇ ಸಮಸ್ಯೆ ಅಷ್ಟೇ ಅಲ್ಲ, ಯು ಟ್ರೈ ಟು ಗಿವ್ ಔಟ್ ಆ್ಯಂಡ್ ಸ್ಪೀಕ್ ಔಟ್, ಮಿಂಗಲ್ ಆಗಬೇಕು, ಸೋಷಲ್ ಆಗಬೇಕು. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ನೋಡಿದರೆ ಹೆಣ್ಮಕ್ಳಿಗೆ ಹೊರಗೆ ಬಿಡ್ತಿದ್ದಿಲ್ಲ ಅಥವಾ ಮಾತಾಡ್ಲಿಕ್ಕೆ ಅವಕಾಶ ಇರ್ತಿದ್ದಿಲ್ಲ. ಈಗಲೂ ಕೆಲವೊಂದು ಇದರಲ್ಲಿ ಇದ್ದೇ ಇದೆ. ನಾವು ಎಲ್ಲ ಫುಲ್ 100% ಹೋಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟೇ ನಾವು ಎಜುಕೇಟೆಡ್ ಆಗಿದ್ದು, ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ಸ್ ಟು ವಿಮೆನ್. ಬಟ್ ಆ ರಿಸ್ಟ್ರಿಕ್ಷನ್ಸ್ ಏನಿದೆ ಕೆಲವೊಮ್ಮೆ ಇರ್ಬೋದು, ಬಟ್ ಬೇರೆ ಟೈಮ್ನಲ್ಲಿ ಟ್ರೈ ಟು ಮೂವ್ ಔಟ್, ಟ್ರೈ ಟು ಸ್ಪೀಕ್ ಔಟ್. ನೀವು ಯಾರಾದರೂ ಎಲ್ಲರೂ ಕಡೆ ಹೇಳಲಿಕ್ಕಾದ್ರೂ ಯಾರಾದರೂ ಒಬ್ಬರು ನೀವು ಸ್ನೇಹಿತೆ ಅಂತೇಳಿ ಇಟ್ಕೋಬೇಕು. ಅವ್ರ ಹತ್ರ ನಿಮ್ದು ಏನೇ ಸಮಸ್ಯೆ ಇದ್ರೂ ಒಬ್ಬರ ಹತ್ರ ಮಾತ್ರ ಅಟ್ಲೀಸ್ಟ್ ನೀವು ವೆಂಟಿಲೇಟ್ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತವೆ, ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಎಸ್, ಅದೇ ನಾನು ಪ್ರಶ್ನೆ ಕೇಳಿದೆ. ಏಕೆಂದರೆ ಆಚೆ ಇರೋ ಎಷ್ಟೋ ಮಹಿಳೆಯರು ತಮ್ಮ ಕಡೆಯಿಂದ ಸ್ಫೂರ್ತಿ ತಗೋತಿರ್ತಾರೆ. ಹಂಚ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಅವರಿಗೂ ಇದ್ರ ಬಗ್ಗೆ ಗೊತ್ತಾಗಲೇಬೇಕು. ಈಗ ತಾವು ತಮ್ಮ ಜೀವನದಲ್ಲಿ ಮಾಡಿರುವ ಸೋಷಲ್ ಆಕ್ಟಿವಿಟೀಸ್ ಯಾವೆಲ್ಲ ಇದೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಆಗ ನಾ ಹೇಳಿದಾಗೆ ನಾನು ಮೊದಲಿಂದನೂ ಸೋಷಲ್, ಐ ಹ್ಯಾವ್ ಗ್ರೋನ್ ಅಪ್ ಸೋಷಲಿಯಲ್ಲಿ. ಸೊ ಮೈ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಅಪಾಯಿಂಟ್ಮೆಂಟ್ ಆದ ತಕ್ಷಣ ಐ ಟುಕ್ ಅಪ್ ಆಸ್ ಅ NSS ಪ್ರೋಗ್ರಾಮ್ ಆಫೀಸರ್ ಅಂತ. ಸೊ ಅಲ್ಲಿ ನಾವು ಹಳ್ಳಿಗಳಲ್ಲಿ ಹೋಗಿ ಒಂದು ಸ್ವಲ್ಪ ಎಲ್ಲ ಅವೇರ್ನೆಸ್, ಈಗ ನಾವು ಹೇಳಿದೆಲ್ಲ ಹೆಣ್ಮಕ್ಳು ಚೈಲ್ಡ್ ಮ್ಯಾರೇಜ್ ಇರ್ಬೋದು ಅಥವಾ ಗರ್ಲ್ಸ್ಗೆ ನಾವು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ಅಂತ ಇರ್ತಾವೆ. ಸೊ ಇವನ್ನೆಲ್ಲ ನಾನು ಆಲ್ಮೋಸ್ಟ್ ನನ್ನ ಕರಿಯರ್ನಲ್ಲಿ ಆ ಪ್ರೋಗ್ರಾಮ್ ಆಫೀಸರ್ ಅಂತ ಅಂತಲ್ಲ, ಬಟ್ ಯಾವುದೇ ನಂಗೆ ಅವಕಾಶ ಸಿಕ್ಕರೂ ನಾನು ಕರ್ತವ್ಯಗಳನ್ನು ಮಾಡ್ಕೋತೇವೆ. ಈಗ ಎಲೆಕ್ಷನ್ ಟೈಮ್ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಆಮೇಲೆ ಎಸ್ಪೆಷಲಿ ನಮಗೀಗ ಮ್ಯಾಚುರೇಷನ್ ಸೈಕಲ್ ಏನಿರುತ್ತಲ್ಲ ಅದರ ಬಗ್ಗೆ. ಈಗ ನಾನು ಸ್ಕೂಲ್ಸ್ಗೆಲ್ಲ ಹೋಗಿ ನಮ್ಮ ಅಡಾಪ್ಟೆಡ್ ವಿಲೇಜಸ್ ಇದ್ದಾವೆ. ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೆಲವೊಂದು ಹಳ್ಳಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದೆ. ಆ ಹಳ್ಳಿಗಳಿಗೆ ಹೋಗಿ ನಾವು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈಗ ಎಸ್ಪೆಷಲಿ ದಿಸ್ 6th and 7th ಸ್ಟ್ಯಾಂಡರ್ಡ್ ಆ ಏಜ್ನಲ್ಲಿ ಒಂದು ಸ್ವಲ್ಪ ಕ್ರೂಷಿಯಲ್ ಇರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ, ಹೆಲ್ತ್ ಮೇಲೆ ಅದರಿಂದ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಈಗಲೂ ಸತ್ಯಕ, ನಾಟ್ ಓನ್ಲಿ ಮೊದಲಂತಲ್ಲ, ಈಗಲೂ ಸತ್ಯಕ ಅದ್ರ ಬಗ್ಗೆ ಅವೇರ್ನೆಸ್ನ ನಾವು ಕ್ರಿಯೇಟ್ ಮಾಡ್ಕೊತಾನೆ ಹೋಗ್ತಾ ಇದ್ದೀವಿ ನಮ್ಮ ಯೂನಿವರ್ಸಿಟಿ ಪರವಾಗಿ. ಮತ್ತು ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಅಂದರೆ ಐ ಹ್ಯಾವ್ ಟೇಕನ್ ಅಪ್ ಮೆನಿ ಆಕ್ಟಿವಿಟೀಸ್ ಲೈಕ್ ಐ ಹ್ಯಾವ್ ರಿಟನ್ ಬುಕ್ಸ್ ಆಲ್ಸೋ ರಿಗಾರ್ಡಿಂಗ್ ಸೈಬರ್ ಸೇಫ್ ಅಂತೇಳಿ. ಹೇಗೆ ಈಗಿನ, ಯಾಕಂದರೆ ಈಗ ಹುಟ್ಟಿದ ತಕ್ಷಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುತ್ತೆ. ಬಟ್ ಅದೇ ನಮ್ಮ ಸ್ಕೂಲ್ಸ್ ಆಮೇಲೆ ಕಾಲೇಜ್ ಹುಡುಗರು ಮೊಬೈಲ್ ಯೂಸ್ ಮಾಡ್ತಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅದು ಯೂಸ್ ಮಾಡಬೇಕು ಆ್ಯಂಡ್ ಹೌ ಯು ಶುಡ್ ಬಿ ಸೇಫ್ ಫ್ರಮ್ ದಿಟ್ ಅಂತ ಅದರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವು. ವಿ ಆರ್ ಟೇಕಿಂಗ್ ಅಪ್ ಪ್ರೋಗ್ರಾಮ್ಸ್ ರಿಗಾರ್ಡಿಂಗ್ ಇಟ್. ಫ್ಯಾಂಟಾಸ್ಟಿಕ್. ಬಹಳ 2-3 ಪ್ರಶ್ನೆಗಳಿದಾವೆ. ಅಂಥ ಸಂದರ್ಭದಲ್ಲಿ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ ತಾವು ಹಳ್ಳಿಗಳಲ್ಲಿ ಹೋಗಿ? ಇಂಟರ್ನೆಟ್ ಯುಗದಲ್ಲಿ ವೇರ್ ಇನ್ಫಾರ್ಮೇಶನ್ ಇಸ್ ಆಟ್ ಅ ಕ್ಲಿಕ್ ಅವೇ, ಎಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಈ ವಿಷಯದ ಬಗ್ಗೆ ಓಪನ್ ಆಗಿ ಮಾತನಾಡೋದಿಲ್ಲ ಅಥವಾ ಗೊತ್ತಿದ್ರೂ ಅದನ್ನ ಓಪನ್ ಆಗಿ ಹೇಳೋದಿಲ್ಲ. ಕರೆಂಟ್ ರಿಯಾಲಿಟಿ ಏನಿದೆ ನೀವು ಹಳ್ಳಿಯಲ್ಲಿ ಹೋದಾಗ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು? ಹಳ್ಳಿಯಲ್ಲಿ ಹೋದಾಗ ಈಗ ಏನಾಗಿದೆ, ದೇ ಆರ್ ಯೂಸಿಂಗ್ ದ ಮೊಬೈಲ್ಸ್ ನೀವು ಹೇಳ್ದಂಗೆ. ಬಟ್ ಅದರದ್ದು ಏನು ಉಪಯೋಗ, ಅದರಿಂದ ದುಷ್ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಟೇಕ್ ಎಕ್ಸಾಂಪಲ್, ಏನೋ ಒಂದು ಫ್ರೆಂಡ್ಶಿಪ್ ಇದು ಇರುತ್ತೆ, ದೇ ಜಸ್ಟ್ ಕ್ಲಿಕ್ ಆನ್ ಇಟ್ ಆ್ಯಂಡ್ ಅಕ್ಸೆಪ್ಟ್ ದ ಫ್ರೆಂಡ್ಶಿಪ್ಸ್. ಬಟ್ ಅದರಿಂದ ಮುಂದೆ ಆಗುವ ಪರಿಣಾಮಗಳು ಅವ್ರಿಗೆ ಗೊತ್ತಿರೋದ. ಎಷ್ಟೋ ಜನ ವಿ ಹ್ಯಾವ್ ಆಲ್ಸೋ ಗಾನ್ ಥ್ರೂ ಸಮ್ ಆಫ್ ದ ಕೇಸಸ್ ಆಲ್ಸೋ. ಹಳ್ಳಿ ಹೋದಾಗ ನಮ್ಮ ಹುಡುಗಿದು ಹಿಂಗಾಗಿದೆ, ನಮ್ಮ ಹುಡುಗಿದು ಹಂಗಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಬಟ್
ಇಮಿಡಿಯೇಟ್ಲಿ ವಾಟ್ ವಿ ಡಿಡ್ ಇಸ್ ವಿ ಟ್ರೈ ಟು ಫೈಂಡ್ ಔಟ್ ವಾಟ್ ವಾಸ್ ದ ಪ್ರಾಬ್ಲಮ್ ವಿತ್ ದಟ್. ಆ ಕ್ಲಿಕ್ ಮಾಡೋದ್ರಿಂದ ಅವ್ರಿಗೇನಾಗುತ್ತೆ, ಫ್ರೆಂಡ್ಶಿಪ್ ಎಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ, ಫೇಸ್ಬುಕ್ ಆಯಿತು ಇದ್ರೊಳಗೆ. ಸೊ ದೇರ್ ವರ್ ಕೇಸಸ್ ರಿಲೇಟಿಂಗ್ ಟು ಇಟ್, ಬಟ್ ಇಮಿಡಿಯೇಟ್ಲಿ ವಿ ಬ್ಲಾಕ್ಡ್ ಇಟ್ ಆ್ಯಂಡ್ ವಿ ಟ್ರೈ ಟು ಬ್ರಿಂಗ್ ಅವೇರ್ನೆಸ್, ಕ್ರಿಯೇಟ್ ಅಮಂಗ್ ದಿಸ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ ಇನ್ ದಟ್ ಸ್ಕೂಲ್ ಇನ್ ದ ವಿಲೇಜಸ್. ನೆಕ್ಸ್ಟ್ ಕ್ವೆಶನ್, ಬುಕ್ ಬರ್ದಿದ್ದೀರಾ ಅಂತ ಹೇಳಿದ್ರಿ, ಸೈಬರ್ ಸೇಫ್, ಅದ್ರ ಬಗ್ಗೆ ಪ್ರಶ್ನೆ 100% ಕೇಳುತ್ತೇನೆ. ಅದ್ರಗಿಂತ ಮುಂಚೆ ಪುಸ್ತಕ ಓದುವುದು. ಈಗ ಓದುವುದಂದ್ರೆ ನಾವು ಎಲ್ಲರೂ ಡಿಜಿಟಲಿ ಹೋಗ್ಬಿಡ್ತೇವೆ, ಪೇಪರ್ ಬ್ಯಾಕ್ ವರ್ಷನ್ ಪುಸ್ತಕ ಹಿಡಿಯುವುದೇ ಇಲ್ಲ. ಮಹಿಳೆಯರ ಜೀವನದಲ್ಲಿ ಅಥವಾ ಇನ್ ಜನರಲ್ ಓದುವುದು ಎಷ್ಟು ಮುಖ್ಯ ಆಗುತ್ತೆ ಅದ್ರ ಬಗ್ಗೆನೂ ಹೇಳಿ. ಮೊಬೈಲ್ನಲ್ಲಿ ಓದೋದು, ಬುಕ್ಕ ಹಿಡ್ಕೊಂಡು ಓದೋದು ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಇದೆ, ಭಾಳ ವ್ಯತ್ಯಾಸ ಇದೆ. ಅನ್ಲೆಸ್ ಯು ಟೇಕ್ ಅಪ್ ಅ ಬುಕ್ ಯು ಕ್ಯಾನ್ ನಾಟ್ ಕಾನ್ಸಂಟ್ರೇಟ್. ಇದೇನಾಗುತ್ತೆ, ನಾವು ಮೊಬೈಲ್ನಲ್ಲಿ ನೋಡೋದು, ಇಟ್ ಈಸ್ ಓನ್ಲಿ ಫಾರ್ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಮಾತ್ರ. ನಾಲೆಜ್ ಬೇಕಂದ್ರೆ ನಾವು ಬುಕ್ ತೆಗಿಲೇಬೇಕು, ಅದನ್ನು ನಾವು ಪೇಜ್ ಹೊಳ್ಳಿಸಿ ಓದಲೇಬೇಕು. ಆ ಪೇಜ್ನ ಓದಿದರೆ ಮಾತ್ರ ನಮಗೆ ನಾಲೆಜ್ ಗೇನ್ ಆಗೋದು ಅಂತ ನನ್ನ ಅನಿಸಿಕೆ. ಅಂತ ಒಂದು ಬಹಳ ಮುಖ್ಯವಾದ ಪಾಯಿಂಟ್. ಏಕೆಂದರೆ ವಿ ಆರ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಸ್ಕ್ರೀನ್ಸ್. ಆ ಸ್ಕ್ರೀನ್ಸ್ ಹೋಗಿ ಪುಸ್ತಕ ಹಿಡಿಯೋದು ಆ್ಯಂಡ್ ಕಮಿಂಗ್ ಫ್ರಮ್ ಅ ರೀಡರ್ ಟು ಫ್ರಮ್ ನೀವು ಪುಸ್ತಕ ಬರ್ದಿದ್ದೀರಾ ಅದು ನಮ್ಗೆ ಗೊತ್ತಾಗುತ್ತೆ. ಈಗ ಆ ಪುಸ್ತಕ ಬರ್ದಿರೋ ವಿಷಯ ಸೈಬರ್ ಸೇಫ್. ವಿತ್ ರೆಸ್ಪೆಕ್ಟ್ ಟು ಮಹಿಳೆಯರು, ಸೈಬರ್ ಸೆಕ್ಯೂರಿಟಿ, ಸೈಬರ್ ಅಂದರೆ ಆನ್ಲೈನಲ್ಲಿ ಎಷ್ಟು ಸೇಫ್ ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹೌದೌದು, ನಾವು ಏನೇ ಆ್ಯಪ್ ಯೂಸ್ ಮಾಡಿದ್ರು ಒಂದೇದ್ದು ಯು ಹ್ಯಾವ್ ಟು ಸಿ ದ್ಯಾಟ್ ಇಟ್ ಈಸ್ ಸೆಕ್ಯೂರ್ಡ್. ಒಂದೇದ್ದು ನಾವು ಮೊಬೈಲ್ ಯೂಸ್ ಮಾಡೋದೇ ಸೆಕ್ಯೂರ್ಡ್ ಇಟ್ಕೋಬೇಕು. ಫಸ್ಟ್ ಥಿಂಗ್ ಈಸ್ ಕೀಪ್ ಯೋರ್ ಮೊಬೈಲ್ ಸೇಫ್, ಕೀಪ್ ಇಟ್ಸ್ ಲಾಕ್ಡ್, ಓಕೆ. ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಡಬಲ್ ಲಾಕಿಂಗ್ ಆಲ್ಸೋ, ನಾಟ್ ಓನ್ಲಿ. ಯಾಕಂದ್ರೆ ಫೇಸ್ ಅಷ್ಟೇ ಇದ್ದರೆ ಯಾರಾದರೂ ಅದನ್ನು ಓಪನ್ ಮಾಡ್ಕೋಬೋದು, ಅಥವಾ ಫಿಂಗರ್ ಪ್ರಿಂಟ್ ಇಟ್ರೂ ಎನಿಬಡಿ. ಸೊ ಸಿ ದ್ಯಾಟ್ ಇಟ್ ಈಸ್ ಡಬಲ್ ಸೇಫ್, ಡಬಲ್ ಸೆಕ್ಯೂರಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ. ಎರಡನೇದಂದರೆ ಅದರೊಳಗೆ ಆ್ಯಪ್ ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಅದೇನಾಗುತ್ತೆ, ನಮ್ಗೆ ಅಗ್ರಿಮೆಂಟ್ ಕೇಳುತ್ತೆ, ಓಕೆ. ಸೊ ಆ ಅಗ್ರಿಮೆಂಟ್ ಕೇಳುವಾಗ ಏನಾಗುತ್ತೆ, ಹೆಚ್ಚಾಗಿ ಅವು ಇಟ್ ವಿಲ್ ಬಿ ಅ ಲಾಂಗ್ ಪೇಜಸ್. ಸೊ ನಾವೇನು ಮಾಡ್ತೀವಿ, ಲಾಸ್ಟಿಗೆ ಹೋಗಿ ಎಗ್ರಿ ಮಾಡಿ ಸಬ್ಮಿಟ್ ಮಾಡಿಬಿಡ್ತೀವಿ. ದೇರ್ ವಾಟ್ ಈಸ್ ಇಟ್, ವಿ ಆರ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್. ನಾವೇನು ಮಾಡ್ತೀವಿ, ವಿ ಆರ್ ಜಸ್ಟ್ ಗಿವಿಂಗ್ ಪರ್ಮಿಷನ್ ಟು ಯೂಸ್ ಎಕ್ಸೆಸ್ ಮಾಡಲಿಕ್ಕೆ. ನಮ್ಮ ಚಾಟ್ಸ್ ಆಯಿತು, ಫೋಟೋಸ್ ಆಯಿತು, ನಮ್ಮ ಮೊಬೈಲ್ನಲ್ಲಿ ಏನಿರ್ತಾವೆ ಅವೆಲ್ಲ ಎಕ್ಸೆಸ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಂಗೆ. ಸೊ ಬಿಫೋರ್ ವಿ ಗಿವ್ ಪರ್ಮಿಷನ್ ಫಾರ್ ಎನಿ ಆ್ಯಪ್, ಯು ಕೈಂಡ್ಲಿ ಗೋ ಥ್ರೂ, ಅದನ್ನೆಲ್ಲ ಓದ್ಕೊಂಡು ಆಮೇಲೆ ಪರ್ಮಿಷನ್ ಕೊಡಿ. ಆಮೇಲೆ ಎಲ್ಲ ಆ್ಯಪು ಡೌನ್ಲೋಡ್ ಮಾಡ್ಕೋಬೇಕಂತ ಏನಿರೋದಿಲ್ಲ. ಮಕ್ಳಿಗೆ ಏನಾಗುತ್ತೆ, ಹೆಣ್ಮಕ್ಳಿಗೆ ಹೆಚ್ಚಾಗಿ, ಅಥವಾ ಮನೆಯಲ್ಲಿ ಜಸ್ಟ್ ಬ್ರೌಸ್ ಮಾಡುವಾಗ ಏನೋ ಒಂದು ಆ್ಯಡ್ ಬರ್ತಿರ್ತಾವೆ ನಡು. ಆ ಆ್ಯಡ್ ಬಂದ ತಕ್ಷಣ ಅವ್ರು ಏನು ಮಾಡಿಬಿಡ್ತಾರೆ, ಎಕ್ಸೆಪ್ಟ್ ಮಾಡಿಬಿಡ್ತಾರೆ. ಸೊ ಅದನ್ನು ಒಂದು ಸ್ವಲ್ಪ ಆ ಆ್ಯಪ್ ನಮಗೆ ಯೂಸ್ ಇದ್ದರೆ ಮಾತ್ರ ಯು ಎಕ್ಸೆಪ್ಟ್ ಇಟ್ ಆ್ಯಂಡ್ ಡೌನ್ಲೋಡ್. ಅದರ್ವೈಸ್ ಡೋಂಟ್ ಡೌನ್ಲೋಡ್. ಅವ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾವ ನಮಗೆ ಅವಶ್ಯಕತೆ ಇದ್ದಾವೋ ಅವ್ನು ಮಾತ್ರ ಯೂಸ್ ಮಾಡಿ, ದಟ್ ಟು ವಿತ್ ರೀಡಿಂಗ್ ಆಲ್ ದ ಕಂಡೀಷನ್ಸ್. ಆ ಕಂಡೀಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರ್ತಾವೆ ಓದ್ಕೊಂಡು ದೆನ್ ಯು ಗೋ ಫಾರ್ ದಟ್ ಅಪ್ಲಿಕೇಶನ್. ಅದರ್ವೈಸ್ ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಟು ಪ್ರಾಬ್ಲಮ್. ಈಗಂತೂ ನೋಡ್ತಾ ಇದ್ದೇವೆ ಆನ್ಲೈನ್ ಫ್ರಾಡ್ಸ್, ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗ್ತಾ ಇದ್ದಾವೆ. ಆನ್ಲೈನ್ ಶಾಪಿಂಗ್ ಜೊತೆನೇ ಆನ್ಲೈನ್ ಫ್ರಾಡ್ಸೂ ಇನ್ಕ್ರೀಸ್ ಆಗ್ತಾ ಇದ್ದಾವೆ. ದಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್. ಯಾವ್ದು ನಾವು ಪೇಮೆಂಟ್ ಆ್ಯಪ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಆನ್ಲೈನ್ ಫ್ರಾಡ್ಸ್ ಈಗ ಜಾಸ್ತಿನೇ ಜಾಸ್ತಿ. ಸೈಬರ್ ಕ್ರೈಮ್ಸ್ ನೀವು ನೋಡ್ತಾ ಹೋಗ್ರಿ. ಬಟ್ ಒನ್ ಥಿಂಗ್ ಪಾಸಿಟಿವ್ ಆಲ್ಸೋ ಇಸ್ ವಿ ಆರ್ ಏಬಲ್ ಟು ಗೆಟ್ ಬ್ಯಾಕ್. ಮೊದಲಿಂದ ಏನಾಗ್ತಿತ್ತು, ಟ್ರೇಸ್ ಆಗ್ತಾ ಇದ್ದಿಲ್ಲ. ಬಟ್ ನಾವು ಲಿಟ್ ಕಾನ್ಫಿಡೆನ್ಸ್ ಇಸ್ ಲಿಟಲ್ ಬಿಟ್ ಟ್ರೇಸಿಂಗ್ ಆಗ್ತಾ ಇದೆ. ದಟ್ ಈಸ್ ಒನ್ ಪಾಸಿಟಿವ್ ಪಾಯಿಂಟ್. ಬಟ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ಅದಕ್ಕೆ ನೀವು ಬಲಿಪಶು ಆಗೋಕ್ಕಿಂತ ಮೊದಲೇ ಬಿ ಅವೇರ್ ಆ್ಯಂಡ್ ಡೋಂಟ್ ಯೂಸ್ ಆಲ್ ದ ಆ್ಯಪ್ಸ್. ಬಹಳ ಮುಖ್ಯವಾದ ಒಂದು ವಿಷಯ, ಮಹಿಳೆಯರು ಈಗ ಮೊಬೈಲ್ ಬಳಸುವಾಗ ಶಾಪಿಂಗ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಮಹಿಳೆಯರು ಲವ್ ಶಾಪಿಂಗ್, ದಟ್ ಈಸ್ ಅ ಕ್ಲಿಯರ್ ಥಿಂಗ್. ಅಂಥ ಸಂದರ್ಭದಲ್ಲಿ ಎಷ್ಟೋ ಫ್ರಾಡ್ಯುಲೆಂಟ್ ಸೈಟ್ಸ್ಗಳಿಗೆ ಬಲಿಯಾಗಿ ಕಂಪ್ಲೀಟ್ ಬ್ಯಾಂಕ್ ಅಕೌಂಟ್ನೇ ಎಂಟಿ ಆಗಿಬಿಡುತ್ತೆ. ಅವರು ಯಾವ ರೀತಿ ಜಾಗೃತಿ ಇರಬೇಕು ಹೇಳಿದರೆ, ಅಲ್ಲಿ ನನಗೆ ಒಂದು ವಿಚಾರ ಬಂತು. ಏಕೆಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದಿ ಅಂತ ಹೇಳಿದರೆ ತಾಳ್ಮೆ ಯಾರಿಗೂ ಇಲ್ಲ. ತಾಳ್ಮೆ ಬಗ್ಗೆ ಸ್ವಲ್ಪ ತಿಳಿಸಿ. ಒಂದು ಮಹಿಳೆಯರ ಅಂದಮೇಲೆ ತಾಳ್ಮೆ ತಗೊಳ್ಳೇಬೇಕು. ಯಾಕಂದ್ರೆ ರೈಟ್ ಫ್ರಾಮ್ ದ ಚೈಲ್ಡ್ಹುಡ್ ಯು ಗೋ ಆ್ಯಂಡ್ ಸಿ, ಎಲ್ಲದರಲ್ಲೂ ಯು ಹ್ಯಾವ್ ಟು ಫೇಸ್ ಸಮ್ ಪ್ರಾಬ್ಲಮ್. ಎಲ್ಲದರಲ್ಲೂ ಒಂದಿಲ್ದ ಒಂದು ರೀತಿ ಪ್ರಾಬ್ಲಮ್ಸ್ ಇರ್ತಾವೆ. ಆ್ಯಂಡ್ ಬೆಸ್ಟ್ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ಇಸ್ ಫಸ್ಟ್ ಈಸ್ ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ಪೇಷನ್ಸ್ ಇದ್ದರೆ ಮಾತ್ರ ಯಾವುದೇ ಸಮಸ್ಯೆಗೆ ನಮ್ಗೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಇದೆ. ಸೊ ಮಹಿಳೆಯರಿಗೆ ತಾಳ್ಮೆ ಮಾತ್ರ, ಐ ಫೀಲ್ ದಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ವಿ ಹ್ಯಾವ್ ದಟ್ ಪೇಷನ್ಸ್, ನಮ್ಗೆ ತಾಳ್ಮೆ ಇರ್ಲಿಕ್ಕಂದ್ರೆ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ತಾಳ್ಮೆ ಮಹಿಳೆಯರಿಗೆ ಭಾಳ ಅವಶ್ಯಕತೆ. ಸೊ ನೀವು ಇದು ಇದ್ರೂ ಸತ್ಯಕ ಯಾರೋ ಕೆಲವೊಂದು ಜನ ಇರ್ತಾರೆ ಮುಂಗೋಪಿ, ಬಟ್ ಅದು ಭಾಳಷ್ಟು ನಮಗೆ ಸೊಲ್ಯೂಷನ್ ಸಿಗೋದಿಲ್ಲ ಅದರಿಂದ. ಸೊ ತಾಳ್ಮೆಯಿಂದ ನಾವು ಸೊಲ್ಯೂಷನ್ ಹುಡ್ಕೋದೆ, ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ತಾಳ್ಮೆ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನಾಟ್ ಓನ್ಲಿ ಫಾರ್ ವಿಮೆನ್ ಬಟ್ ಆಲ್ಸೋ ಫಾರ್ ಮೆನ್. ಎಸ್ ಅದೇ ನನ್ನ ನೆಕ್ಸ್ಟ್ ಪ್ರಶ್ನೆನೇ ಅದೇ ಇತ್ತು. ಅಫ್ಕೋರ್ಸ್ ಇದು ಸ್ತ್ರೀ ಧ್ವನಿ ಆವಾಸ್ ಬುಲಂದ್ ಮಹಿಳಾओं की ಸಂಚಿಕೆ 3 ಕಾರ್ಯಕ್ರಮ. ಬಟ್ ಈ ತಾಳ್ಮೆ ಅನ್ನೋ ಒಂದು ವಿಷಯ ಏನಿದೆ ಬರೀ ಮಹಿಳೆಯರಿಗಷ್ಟೇ ಅಲ್ಲ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ವಿಕ್ ಆಗಿಬಿಟ್ಟಿದೆ. ಈ ಕ್ವಿಕ್ ಒಂದು ಕಾಲದಲ್ಲಿ ತಾಳ್ಮೆ ಕಳ್ಕೊಂಡು ಬಿಟ್ಟಿದ್ದೇವೆ. ಈ ತಾಳ್ಮೆ ಬಗ್ಗೆ ತಾವು ಹೇಳಿದ್ರಿ, ಯಾವುದೇ ಸಮಸ್ಯೆಗೆ ತಾಳ್ಮೆನೇ ಒಂದು ಉತ್ತರ ಅಂತ.
ತಾಳ್ಮೆ ಹೆಂಗೆ ಡೆವಲಪ್ ಮಾಡೋದು? ಅನುಭವಿ ನೀವು, ಪ್ಲೀಸ್ ಈ ಥರ ಬಗ್ಗೆ ಹೇಳಿ. ಓಕೆ, ತಾಳ್ಮೆ ಡೆವಲಪ್ ಮಾಡ್ಕೊಳ್ಳೋದಂದ್ರೆ ಒಂದು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ನಲ್ಲಿ, ಯಾಕಂದರೆ ಏನೇ ಆಗಲಿ ಯಾರಿಗಾದ್ರೂ ಸಿಟ್ಟು ಬರೋದು ಸಹಜ. 100%. ಏನೇ ತಪ್ಪು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಹಜ ಅದು. ಬಟ್ ನಮ್ಮ ಮನಸ್ಸು ನಾವು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಮೊದಲೇ ಏನೇ ಮಾಡೋಕ್ಕಿಂತ ಮೊದಲ ವಿ ಶುಡ್ ಥಿಂಕ್ ವಾಟ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ ಅದಕ್ಕೆ ನಾವು ಪರಿಹಾರ ಮೊದಲೇ ವಿಚಾರ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಆ ತಾಳ್ಮೆ ಅದು ಬೆಳೆಯುತ್ತೆ. ಆಮೇಲೆ ಒಂದು ತಾಳ್ಮೆ ನಾವು ಬೆಳೆಸ್ಕೊಳ್ಳೇಬೇಕಂದ್ರೆ ವಿ ಹ್ಯಾವ್ ಟು ಡೂ ಮೆಡಿಟೇಷನ್. ವೆರಿ ನೈಸ್. ಮೆಡಿಟೇಷನ್ ಅಟ್ಲೀಸ್ಟ್ ನಮ್ಗೆ ಕೆಲಸದ ಒತ್ತಡದಲ್ಲಿ ಭಾಳ ಜನ ವರ್ಕಿಂಗ್ ವುಮೆನ್ಗೆ ಇದೇ ಒಂದು ಪ್ರಾಬ್ಲಮ್, ನಂಗೆ ಟೈಮ್ ಇಲ್ಲ. ಟೈಮು ಯಾರಿಗೂ ಇರೋದಿಲ್ಲ, ಬಟ್ ಟೈಮ್ ತಕ್ಕೋಬೇಕಾಗುತ್ತೆ. ನಾವು ಏನೇ ಮಾಡಿದ್ರು ಯಾವುದೇ ಕೆಲಸ ಇರಲಿ, ನಮಗದು ಒಂದು 5-10 ನಿಮಿಷದ್ದು ತಾಳ್ಮೆ ನಮ್ಗೆ ಮೆಡಿಟೇಷನ್ ಮಾಡಿದ್ರು ದಟ್ ವಿಲ್ ಗಿವ್ ಅವರ್ ಲಾಂಗ್ ಸಕ್ಸಸ್. ನಾಟ್ ಓನ್ಲಿ ಸಕ್ಸಸ್ ಅಂತ ಹೇಳೋಕೆ ಏನು ಹೇಳ್ತೀನಿ ನಾನು, ನಾವು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್ ಟು ಇವನ್ ಇಂಪ್ರೂವ್ ಆ ಹೆಲ್ತ್. 100%. ದಟ್ ಈಸ್ ವಾಟ್ ಮೈ ಫೀಲ್ ಲೈಕ್. ಟೈಮ್ ಇಲ್ಲ ಅನ್ನೋ ಬದಲಿ ಟೈಮ್ ತಕ್ಕೊಳ್ಳಿಕ್ಕೆ ಕಲಿಬೇಕು ಮಹಿಳೆಯರು, ದೆನ್ ಓನ್ಲಿ ಇಟ್ ವಿಲ್ ಕ್ಯಾನ್ ಟೀಚ್. ವೆರಿ ನೈಸ್. ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈಗ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ? ಏಕೆಂದರೆ ಮಹಿಳೆಯರು ಇಸ್ ಈಕ್ವಲ್ ಟು ಮ್ಯಾನೇಜ್ಮೆಂಟ್ ಗುರು ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಅವರು ಎಲ್ಲ ತರಹದ ಕೆಲಸಗಳನ್ನು, ಹೊರಗಿನ ಕೆಲಸ, ಮನೆ ಕೆಲಸ, ಪರಿವಾರದ ಕೆಲಸ, ತಮ್ಮ ಜವಾಬ್ದಾರಿ, ಎಲ್ಲ ಜವಾಬ್ದಾರಿ ಇಸ್ ಈಕ್ವಲ್ ಟು ಮಹಿಳೆಯರು, ಮ್ಯಾನೇಜ್ಮೆಂಟ್ ಇಸ್ ಈಕ್ವಲ್ ಟು ಮಹಿಳೆಯರು. ಅವರಿಗೆ ಟೈಮ್ ಇಲ್ಲ, ಅವರ ದೇಹದ ಆರೋಗ್ಯದ ಮೇಲೆ ಅವರು ಟೈಮೇ ಕೊಡೋದಿಲ್ಲ, ಬಾಕಿ ಎಲ್ಲ ವಿಷಯವನ್ನ ಮ್ಯಾನೇಜ್ ಮಾಡ್ತಾರೆ. ವೆರಿ ಟ್ರೂ. ನೀವು ಹೇಳೋದು ಖಂಡಿತ ಅದು 100% ಟ್ರೂ. ಯಾಕಂದ್ರೆ ಮಹಿಳೆಯರು ಏನಾಗಿದೆ, ಮೊದಲೇ ಬೇರೆಯವ್ರಿಗೆ ಏನು ಬೇಕೋ ಅದನ್ನು ಮಾಡೋದೇ ಅವ್ರ ಮುಖ್ಯ ಉದ್ದೇಶ ಆಗಿಬಿಡುತ್ತೆ. ಯಾರೇ ಏನಾದ್ರು ಮನೆಯೊಳಗೆ ಮಕ್ಕಳು ಕೇಳಿ ಅಥವಾ ಯಜಮಾನ್ರು ಕೇಳಿ ಏನಾಗುತ್ತೆ, ಫಸ್ಟ್ ಪ್ರಯಾರಿಟಿ ನಾವು ಯಾವ ಕಂಡೀಷನ್ನಲ್ಲಿದ್ದೀವಿ ಪರಿಸ್ಥಿತಿ ವಿಚಾರ ಮಾಡೋದಿಲ್ಲ. ಮಹಿಳೆಯರು ಮೊದಲು ಏನಾದರೂ ಮಕ್ಕಳು ಅಥವಾ ಯಾರು ಮನೆ ಪರಿವಾರದವ್ರು ಕೇಳಿದ್ರೆ ಫಸ್ಟ್ ಅದನ್ನು ಫುಲ್ಫಿಲ್ ಮಾಡಬೇಕು. ಬಟ್ ಯು ಹ್ಯಾವ್ ಟು ಪ್ರಯಾರಿಟೈಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಮೊದಲು ಮಾಡಬೇಕು, ಯಾವುದು ಅತಿ ಮುಖ್ಯ ಅವಶ್ಯಕತೆ ಇದೆಯಪ್ಪ ಅಂದ್ರೆ ಅದನ್ನು ಮುಗಿಸಿ ಆಮೇಲೆ ಇದನ್ನು ಮಾಡಿ. ಬಟ್ ಪ್ರಯಾರಿಟೈಸಿಂಗ್ ದ ಆಕ್ಟಿವಿಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನಮಗೆ ಟೈಮ್ ಉಳಿಯುತ್ತೆ, ಪ್ಲಸ್ ನಮಗೆ ಕೆಲಸನೂ ಅದು ಸಕ್ಸಸ್ ಆಗುತ್ತೆ. ಸೊ ಪ್ರಯಾರಿಟೈಸಿಂಗ್ ದ ಆಕ್ಟಿವಿಟೀಸ್ ಆಫ್ ಡೈಲಿ, ನಮ್ಮ ಪ್ರೊಫೆಷನಲ್ ಆಗಲಿ ಪರ್ಸ್ನಲ್ ಆಗಲಿ. ಯಾಕಂದ್ರೆ ವರ್ಕಿಂಗ್ ವುಮೆನ್ಗೆ ಎರಡೂ ಈಕ್ವಲ್ಲೇನೆ. ಯು ಕೆನಾಟ್ ನೆಗ್ಲೆಕ್ಟ್ ಎನಿ ಪಾರ್ಟ್ ಆಫ್ ಇಟ್. ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟು, ಪ್ರೊಫೆಷನಲ್ಲೂ ಅಷ್ಟೇ ಇಂಪಾರ್ಟೆಂಟ್. ಸೊ ಹೀಗಾಗಿ ಏನು ಮಾಡಬೇಕು, ಎರಡೂ ಕಡೆಯಿಂದ ಒತ್ತಡ ಇದ್ದಾಗ ಯು ಪ್ರಯಾರಿಟೈಸ್ ವಿಚ್ ಈಸ್ ಇಂಪಾರ್ಟೆಂಟ್. ಅದ್ರ ಪ್ರಕಾರ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ವೆರಿ ನೈಸ್ಲಿ ಎಕ್ಸ್ಪ್ಲೇನ್ಡ್. ಅದು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಮಹಿಳೆಯರ ಒಂದು ವಿಚಾರ ಬಂದಾಗ ನಾನು ಹೇಳಿದೆ, ಒನ್ ಇಸ್ ಮ್ಯಾನೇಜ್ಮೆಂಟ್, ಒನ್ ಇಸ್ ಅಫ್ಕೋರ್ಸ್ ಅವರ ಜೀವನದಲ್ಲಿ ಅವರು ಒಂದು ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತಾರೆ. ಇನ್ನೊಂದು ಏನಂದರೆ, ಕೊನೆಯಲ್ಲಿ ಮಲಗೋರು ಮಹಿಳೆಯರೇ, ಮನೆಯಲ್ಲಿರೋರು ಫಸ್ಟ್ ಹೇಳೋರು ಮಹಿಳೆಯರೇ. ಸೊ ನಿದ್ರಾಹೀನತೆ ಇಂದ ಅವರಿಗೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಪ್ಲೀಸ್. ನಿದ್ದೆನೂ ಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಅಟ್ಲೀಸ್ಟ್ ಮಿನಿಮಮ್ 6 to 7 hours ಈಸ್ ಅ ರಿಕ್ವೈರ್ಮೆಂಟ್. ಸೊ ಎಷ್ಟೇ ಒತ್ತಡದಲ್ಲಿದ್ರೂ 6-7 ತಾಸು ಏನಿದೆ ನಿಮ್ಮಷ್ಟಕ್ಕೆ ನೀವು ಕಾಯ್ದಿಟ್ಕೊಳ್ಳೇಬೇಕು. ಲಾಸ್ಟೇ ಮಲಗಲಿ, ಫಸ್ಟೇ ಹೇಳಿ, ಅಟ್ಲೀಸ್ಟ್ 6 to 7 hours ಸ್ಲೀಪ್ ಈಸ್ ಇಂಪಾರ್ಟೆಂಟ್. ದಟ್ ವಿಲ್ ಹೆಲ್ಪ್ ಅಸ್. ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಅಷ್ಟಾದರೂ ಬೇಕೇ ಬೇಕು. ಸೊ ಎಲ್ಲರೂ ಮೇಳ್ರಿಗೂ ನಾವು ಲಾಸ್ಟ್ ಮಕ್ಕೊಂಡ್ರು ಅಥವಾ ಫಸ್ಟ್ ಎದ್ರು ಸತೆ ಈ 7 ತಾಸು ಮಾತ್ರ ನಮಗಂತೇಳಿ ಕಾಯ್ದಿಟ್ಕೊಡಿ. ಸೊ ನಮ್ಮ ಜೀವನಕ್ಕೆ ನಮ್ಮ ಆ 7 ತಾಸು ಏನು ಮಾಡುತ್ತೆ, ಮುಂದಿನ ಏನಿದೆ ನಮ್ಮದು ನೆಕ್ಸ್ಟ್ ಪೀರಿಯಡ್ ಏನಿದೆ, ಫುಲ್ ನೆಕ್ಸ್ಟ್ ನಾವು ಮಲ್ಕೊಳ್ತಾನ, ದಟ್ ವಿಲ್ ಗಿವ್ ಅಸ್ ಎನರ್ಜಿ. ನಾವು 6 ತಾಸು ನಿದ್ದೆ ಮಾಡ್ಲಿಕ್ಕಂದ್ರೆ ಮುಂದೆ ನಾವು ಏನು ಮಾಡ್ತಿರ್ತೇವೆ ಅದರಲ್ಲೆಲ್ಲಾನು ನಾವು ಡೆಫಿಷಿಯನ್ಸಿ ಕಾಣ್ಲಿಕ್ಕೆ ಹೋಗುತ್ತೆ, ವೀಕ್ನೆಸ್ ಬರುತ್ತೆ, ಅಥವಾ ಬೇರೆ ಕಾರಣ ಬರ್ತವೆ, ಗಿಡಿನೆಸ್ ಆಗುತ್ತೆ, ತಲೆ ಚಕ್ರ ಬರುತ್ತೆ. ಸೊ ಅವನ್ನೆಲ್ಲ ನಾವು ಕಾಯ್ದಿಟ್ಕೋಬೇಕಂದ್ರೆ ನಮ್ಗೆ ಅಟ್ಲೀಸ್ಟ್ ಚೆನ್ನಾಗಿ ಊಟ ಮಾಡಬೇಕು. ಲಾಸ್ಟ್ ಉಂಡ್ರು ಚಿಂತಿಲ್ಲ, ಬಟ್ ಚೆನ್ನಾಗಿ ಊಟ ಮಾಡಿ ಅಟ್ಲೀಸ್ಟ್ 6 to 7 hours ನಿದ್ದೆ ಮಾಡಿ. ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ಅ ಸೇಫ್ ಲೈಫ್ ಆ್ಯಂಡ್ ಎ ಹೆಲ್ದಿ ಲೈಫ್. ಫ್ಯಾಂಟಾಸ್ಟಿಕ್. ಈಗ ತಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ, ಕ್ರಿಮಿನಾಲಜಿ, ಅದ್ರ ಬಗ್ಗೆ ನಾವು ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಆದರೆ ಅದ್ರಗಿಂತ ಮುಂಚೆ ಸ್ನೇಹಿತರೆ, KLE ವೇಣುಧ್ವನಿ 90.4 FM ವಿಶೇಷ ಕಾರ್ಯಕ್ರಮ ಸ್ತ್ರೀ ಧ್ವನಿ ಆವಾಜ್ ಬುಲಂದ್ ಮಹಿಲಾओं की ಸಂಚಿಕೆ 3 ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು ನನಸದ ವೇಣುಧ್ವನಿ.
ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ KLE ವೇಣುಧ್ವನಿ 90.4 FM ವಿಶೇಷ ಕಾರ್ಯಕ್ರಮ ಸ್ತ್ರೀ ಧ್ವನಿ ಆವಾಜ್ ಬುಲಂದ್ ಮಹಿಳಾओं की ಸಂಚಿಕೆ 3 ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿ ಅಂಡ್ ಕ್ರಿಮಿನಲ್ ಜಸ್ಟಿಸ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯ ಡಾಕ್ಟರ್ ನಂದಿನಿ ಜಿ ದೇವರ್ಮನಿ ಅವರು. ಡಾಕ್ಟರ್ ಮೇಡಮ್, ವಿರಾಮದ ಮುಂಚೆ ಒಂದು ಪ್ರಶ್ನೆ ಇತ್ತು, ಕ್ರಿಮಿನಾಲಜಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ. ಓಕೆ, ಇದು ಒಂದು ಭಾಳ ಜನಕ್ಕಿನ್ನ ಈ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಬಟ್ ಏನೋ ನನ್ನ ಕಾಲದಲ್ಲಿ ನಮ್ಗೆ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕಂತ ನಾನು ಹುಡ್ಕೊಂಡು ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡೆ. ಬಟ್ ಈಗ ವಿ ಹ್ಯಾವ್ 2 ಡಿಫ್ರೆಂಟ್ ಯೂನಿವರ್ಸಿಟೀಸ್. ನಾಟ್ ಓನ್ಲಿ ಕರ್ನಾಟಕ ಯೂನಿವರ್ಸಿಟಿ ವಾಸ್ ದ ಪೈನಿಯರ್ ಯೂನಿವರ್ಸಿಟಿ ವಿಚ್ ಸ್ಟಾರ್ಟೆಡ್. ಈ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮೊದಲು. ನನ್ನ MA ಆಗಿದ್ದು ಅಲ್ಲೇ ಕರ್ನಾಟಕ ಯೂನಿವರ್ಸಿಟಿಯಿಂದನೇ ನಾನು ಪಡ್ಕೊಂಡೆ. ಆಮೇಲೆ ಏನಾಯಿತು, ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯೊಳಗೆ ಎಲ್ರಿಗೂ ಪರಿಚಯ ಇದ್ದಂಗೆ SM ಜಾಮದಾರ್ ಅಂತ ಹೋಮ್ ಸೆಕ್ರೆಟರಿ, ಅವರು ಈ ಸಬ್ಜೆಕ್ಟನ್ನು ಪ್ರಾರಂಭ ಮಾಡಿದ್ದು ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಆ್ಯಂಡ್ ಹಿ ವಾಸ್ ದೇರ್. ಅವರು ನಮ್ಮ ಜೊತೆಯಲ್ಲಿ 3 ವರ್ಷ ಅಲ್ಲೇ ಇದ್ದರು. ಆ್ಯಂಡ್ ಹಿ ಟ್ರೈನ್ಡ್ ಅಸ್ ವೆರಿ ವೆಲ್ ಹೌ ಟು ವಾಟ್ ಆಲ್ ಟು ಬಿ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ದಿಂದ ಭಾಳ ಅವಶ್ಯಕತೆ ಇದೆ. ಈಗ ನಾವು ಏನು ಮಾಡಬೇಕಂದ್ರೆ, ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸೋಕೋ ಆಫೀಸರ್ಸ್ ಅಂತ ಒಂದು ಅಪಾಯಿಂಟ್ಮೆಂಟ್ ಆಗ್ತಾ ಇದೆ, ಸೀನ್ ಆಫ್ ಕ್ರೈಮ್ ಆಫೀಸರ್. ಮೊದಲೇನಾಗ್ತಿತ್ತು, ಪೊಲೀಸರೇ ಅದನ್ನ ತನಿಖೆ ನಡೆಸ್ತಿದ್ರು. ಈಗ ತನಿಖೆ ನಡೆಸ್ಲಿಕ್ಕಂತೇಳೇ ಈ ಅಪಾಯಿಂಟ್ಮೆಂಟ್ ಸೋಕೋ ಆಫೀಸರ್ಸ್ ಅಂತ ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಸೊ ಈ ನಮ್ಮ ಸಬ್ಜೆಕ್ಟ್ ಏನಿದೆ, ಕ್ರಿಮಿನಾಲಜಿ ಅಂಡ್ ಕ್ರಿಮಿನಲ್ ಜಸ್ಟಿಸ್, ಇಲ್ಲಿ ನಾವು ಅಪರಾಧ ಆಗಿದ್ದನ್ನ ಹೇಗೆ ತನಿಖೆ ಮಾಡೋದಂತ ಇಲ್ಲೇ PG ಲೆವೆಲ್ UG ಲೆವೆಲ್ನಲ್ಲೇ ನಾವು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು ಇಂಟಿಗ್ರೇಟೆಡ್ ಕೋರ್ಸ್ ಇಂದ 5 ವರ್ಷದ್ದು ಕೋರ್ಸ್ ಇದು. BA, BSc, MA, MSc. ಸೊ ಒನ್ಸ್ ದೇ ಎಂಟರ್ ಆಫ್ಟರ್ PUC ದೇ ವುಡ್ ಗೋ ಔಟ್ ವಿತ್ ಮಾಸ್ಟರ್ಸ್ ಡಿಗ್ರಿ. ಈಗ ನಾವೇನು ಮಾಡಿದ್ದೀವಿ, ನಮ್ಮ ಡಿಗ್ರಿ BA ಆ್ಯಂಡ್ BSc ಏನಿದೆ ನಮ್ಮ ಸಂಗೊಳ್ಳಿ ರಾಯಣ್ಣ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ನ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಅದನ್ನು ಮಾಸ್ಟರ್ಸ್ ಪ್ರೋಗ್ರಾಮ್ ಮಾತ್ರ ಇಟ್ಕೊಂಡಿದ್ದೀವಿ. MSc ಇನ್ ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್. ಮೊದಲು ನೀವು ಹೇಳ್ದಂಗೆ ಇಟ್ ವಾಸ್ MS ಕ್ರಿಮಿನಾಲಜಿ ಆ್ಯಂಡ್ ಕ್ರಿಮಿನಲ್ ಜಸ್ಟಿಸ್ ಅಂತ. ಬಟ್ ಈಗ ನಾವು ಹುಡುಗರಿಗೆ ಏನೋ ಒಂದು ಡಿಗ್ರಿ ಪದವಿ ಕೊಡ್ತಾ ಇದ್ದೇವೆ ಅಂದಮೇಲೆ ಅದಕ್ಕೆ ಉದ್ಯೋಗಾವಕಾಶ ಕಲ್ಪಿಸಬೇಕು. ಅದು ಭಾಳ ಮುಖ್ಯ. ಈ ಕ್ರಿಮಿನಲ್ ಜಸ್ಟಿಸ್ ಏನಾಯಿತು, ನಮಗೊಂದು ಸ್ವಲ್ಪ ಹಿಂಜರಿಕೆ ಆಗ್ತಾ ಇದೆ. ಹುಡುಗರಿಗೆ ಅದರಿಂದ ಉದ್ಯೋಗ ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ನಾವು ವಿತ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್ ಜೊತೆ ಡಿಸ್ಕಸ್ ಮಾಡಿ, ಗೌರ್ಮೆಂಟ್ ಜೊತೆನೂ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ, ಫೊರೆನ್ಸಿಕ್ ಸೈನ್ಸ್ಗೆ ಭಾಳ ಬೇಡಿಕೆ ಇದೆ. ಈಗ ಹೌ ಟು ತನಿಖೆ ಮಾಡೋದೆಲ್ಲ ಕಲಿಸೋದು ಅದು ಭಾಳ ಅವಶ್ಯಕತೆ. ಆ್ಯಂಡ್ ನಮ್ಮ ಸೆಂಟ್ರಲ್ದಿಂದ 2 ಯೂನಿವರ್ಸಿಟಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ರಕ್ಷಾಶಕ್ತಿ ಪೊಲೀಸ್ ಯೂನಿವರ್ಸಿಟಿ ಅಂತ, ಇನ್ನೂ ಒಂದು ಫೊರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಂತೇಳಿ ಸೆಪ್ರೇಟ್ ಆಗಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಉದ್ದೇಶದಿಂದ ನಾವೇನು ಮಾಡಿದ್ವಿ, ರಾಣಿ ಚೆನ್ನಮ್ಮದಲ್ಲಿ MSc ಇನ್ ಫೊರೆನ್ಸಿಕ್ ಸೈನ್ಸ್, ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ನಾವೇನು ಮಾಡ್ತೇವೆ, ವಿ ಆರ್ ಗಿವಿಂಗ್ ಮೋರ್ ಸ್ಟ್ರೆಸ್ ಆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಯಾಕಂದರೆ ಜಾಬ್ ಓರಿಯೆಂಟೆಡ್ ಆಗಬೇಕು ಹುಡುಗರು, ತಮ್ಮದೇ ಆದಂಥ ತಮ್ಮ ಭವಿಷ್ಯ ಕಟ್ಕೊಳ್ಳಿ ಅಂತೇಳಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಈಗ. ವೆರಿ ನೈಸ್. ಸ್ನೇಹಿತರೆ, ಇದಾಗಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ KLE ವೇಣುಧ್ವನಿ 90.4 FM ವಿಶೇಷ ಕಾರ್ಯಕ್ರಮ ಸ್ತ್ರೀ ಧ್ವನಿ ಆವಾಜ್ ಬುಲಂದ್ ಮಹಿಳಾओं की ಸಂಚಿಕೆ 3 ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಟ್ಟರು ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿ ಅಂಡ್ ಕ್ರಿಮಿನಲ್ ಜಸ್ಟಿಸ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯ ಡಾಕ್ಟರ್ ನಂದಿನಿ ಜಿ ದೇವರ್ಮನಿ ಅವರು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಒಂದು ಮಾತು ಹೇಳಬೇಕಂತೀನಿ, ಮಹಿಳೆಯರದ್ದು ಇದರದ್ದು ಒಂದು ವಿಶೇಷ ಸಂಚಿಕೆ ಇರೋದ್ರಿಂದ ಮಹಿಳೆಯರು ಮುಂದೆ ಬನ್ನಿ. ಈಗಾಗಲೇ ಬಂದಿದ್ದೀರಾ, ಬಟ್ ಸ್ಟಿಲ್ ಈಗ ನಾವು ಹೇಳ್ತಾ ಇದ್ದೀವಲ್ಲ, ಇದು ನಮ್ಮ ಅರ್ಬನ್ ಏರಿಯಾಸ್ನಲ್ಲಿ ಇದೆ. ಬಟ್ ನಮ್ಮ ರೂರಲ್ ಏರಿಯಾಸ್ನಲ್ಲಿ ಸ್ಟಿಲ್ ವಿ ಫೈಂಡ್ ದ್ಯಾಟ್ ವುಮೆನ್ ಹ್ಯಾವ್ ಟು ಕಮ್ ಅಪ್. ಈಗ ಅದೇನು ಮುಂದ್ಗಡೆ ಬಂದು ನಮ್ಮ ಸಾಮರ್ಥ್ಯ, ಎಲ್ಲರ ಕಡೆನೂ ಸಾಮರ್ಥ್ಯ ಇದೆ, ಒಂದಲ್ದ ಒಂದು ಸಾಮರ್ಥ್ಯ ಇದೆ. ನಿಮ್ಮ ಸಾಮರ್ಥ್ಯನ ನಮ್ಮ ಈ ಒಂದು ಪ್ರಪಂಚಕ್ಕೆ ತೋರಿಸ್ಕೊಡಿ. ಅದರಿಂದ ನಮ್ಮ ದೇಶ ಮುಂದೆ ಬರುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಮತ್ತು ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ KLE ವೇಣುಧ್ವನಿಗೆ ನನಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು. कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ಸ್ನೇಹಿತರೆ, ಇದಾಗಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ KLE ವೇಣುಧ್ವನಿ 90.4 FM ವಿಶೇಷ ಕಾರ್ಯಕ್ರಮ ಸ್ತ್ರೀ ಧ್ವನಿ ಆವಾಜ್ ಬುಲಂದ್ ಮಹಿಳಾओं की ಸಂಚಿಕೆ 3 ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
ಸದಾ